ಏನ್ರಿ ಹೋಗಿದ್ ಕೆಲ್ಸ ಆಯ್ತಾ? ಮನೆ ಮಾರಿ ದುಡ್ಡು ತಗೊಂಬಂದ್ರ ಏನದು? ಓ ಕಣೆ, ಆಯ್ತು ಆಯ್ತು. ಅದೇ ಇದು ದುಡ್ಡು. ಇದ್ರಾಗೆ 3 ಲಕ್ಷ ದುಡ್ಡೈತೆ. ತಗೋ, ಒಳಕ್ಕೆ ತಗೊಂಡೋಗಿ ಇಟ್ಟು ಬಾ. ಹೌದಾ, ಸರಿ ಆಯ್ತು, ಕೊಡಿ, ತಗೊಂಡೋಗಿ ಇಕ್ಬತ್ತೀನಿ ಒಳಕ್ಕೆ. ಇಂತು ಹೆಂಗ್ ಗೊತ್ತಲಾಗೆ ನಮ್ಮ ಮನೆ ಮಾರಿ ದುಡ್ಡು ತಗೊಂಬಂದೆ. ಈಗ ಬೋರ್ ಹಾಕ್ಸೋದು ಒಂದೇ ಇರೋದು. ಹೌದು ರೀ, ನಾಳೆನೆ ಹೋಗಿ ಬೋರಿಂಗ್ ಗಾಡಿ ಕರ್ಕೊಂಬಂದು ಬೋರ್ ಕೊರ್ಸ್ಬಿಡಿ. ಒಂದ 500 ಅಡಿ ಕೊರೆಸಿ ನೋಡೋಣ. ಒಂದು 3 ಇಂಚ್ ನೀರು ಬಿದ್ದರೆ 2 ಎಕರೆ ಜಮೀನಿಗೆ ಮಸ್ತಾಗಿ ಆಗುತ್ತಲ್ವಾ. ಒಂದು ಸ್ವಲ್ಪ ಅಡಿಕೆ ತೋಟ ಇಕ್ಕಿ ಇನ್ನೊಂದು ಸ್ವಲ್ಪ ಏನಾದ್ರೂ ಬೆಳೆ ಬೆಳೆಯೋಕ್ಕಾಗುತ್ತೆ, ಹತ್ತಿ ಅಥವಾ ಸೂರ್ಯಕಾಂತಿ ಏನಾದ್ರೂ. ಸರಿ ಆಯ್ತು, ಹಂಗೆ ಮಾಡೋಣ. ಶಿಲ್ಪ ಓದ್ಲಾ? ಯಾವಾಗ ಓದ್ಲು? ಅಯ್ಯೋ, ಅವಳು ಹೋಗಿ ಆಲೇನೆ 1 ಗಂಟೆ 1.5 ಗಂಟೆ ಆಯ್ತು. ಇಷ್ಟೊತ್ತಿಗೆ ಆಲೆ ಮನೆಗೆ ಹೋಗಿರ್ತಾಳೆ ಏನೋ ಅವ್ರೂರಾಗೆ. ಯಾಕ್ರಿ? ಅಲ್ಲ, ಹೋಗ್ತೀನಿ ಅಂತ ಹೇಳ್ತಿಲ್ಲಲ್ಲ, ನಾನು ಹೋಗ್ಬೇಕಾದ್ರೆ ಇನ್ನು ಮನೆಗೆ ಇದ್ಲಲ್ವಾ, ಯಾವಾಗ ಓದ್ಲು ಅಂತ ಕೇಳಿದೆ. ಆಲೆ ಇಟ್ಟತಿ ಮನೆಗೆ ಹೋಗಿರ್ತಾಳೆ ಬಿಡಿ. ಏನು ಚಿಂತೆ ಮಾಡಬೇಡಿ, ಹೋಗ್ಯಾಳ ಅವಳು. ಅಲ್ಲ ರೀ, ಅಲ್ಲ ನೀವು ಅವಳು ಅವಳ ಗಂಡನೂ ಇಲ್ಲಿ ಬಂದಿರಕ್ಕೆ ಒಪ್ಕೊಂಡ್ರಲ್ಲ, ಇದು ಸರಿನಾ? ಇಲ್ಲಿ ಬಂದಿದ್ರೆ ನಿಜವಾಗ್ಲೂ ಅವಳ ಗಂಡ ಕುಡುಕ್ ನನ್ನ ಮಗ ಸರಿ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ ಅಂತವ್ನು ಇಲ್ಲಿಗೆ ಬಂದಿದ್ರೆ ನಮ್ಮ ಮನೆ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂತಾನ? ಏನೋ ಪುಷ್ಪನ ಗಂಡ ಅವ್ನು ಬುದ್ಧಿವಂತ ಅಂತ ಕುಡಿಯೋ ಚಟ ಆಗಲಿ ಅಥವಾ ಕೆಟ್ಟ ಚಟ ಆಗಲಿ ಯಾವುದೂ ಇಲ್ಲ, ಕಷ್ಟ ನೋಡಿದಾನೆ ಅಂತ ನಾನು ಅವ್ರಿಗೆ ಹೇಳಿದ್ರೆ, ನೀನು ನೋಡಿದ್ರೆ ಈ ಪುಷ್ಪನ ಗಂಡಗೂ ಇಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ಟಲ್ಲ. ಅಯ್ಯೋ, ನಾನು ಬೇಡಮ್ಮ ಅನ್ಕೊಂಡಿದ್ದೆ, ಇನ್ನೇನು ಮಾಡೋದು? ನೀನು ಬೇರೆ ಸರಿ ಆಯ್ತು ಬರ್ರಿ ಅಂದಲ್ಲ, ಅದಕ್ಕೆ ನಾನು ಬೇಡ ಅಂದ್ರೆ ತಿರ್ಗಾ ಬೇಜಾರು ಮಾಡ್ಕೊಂತಾಳಂತ ಸರಿ ಅಂತ ನಾನು ಒಪ್ಕೊಂಡೆ ಅಷ್ಟೇನೆ. ನೋಡೋಣ ಬಿಡೆ, ಅವನಿಗೂ ಬುದ್ಧಿ ಬರ್ಬೋದು. ಒಂದು ಸ್ವಲ್ಪ ಜವಾಬ್ದಾರಿ ಬಂದರೆ. ಅಲ್ಲಾಂದರೆ ಏನು ಕೆಲಸ ಇಲ್ಲ, ಜಮೀನಿಲ್ಲ, ಬೋರ್ ಇಲ್ಲ, ಏನೂ ಇಲ್ಲ, ಅದಕ್ಕೆ ಹಂಗೆ ಆಡ್ತಾನೆ ಅನ್ಸುತ್ತೆ. ಇಲ್ಲಿ ಬಂದಾಗ ನಾವೆಲ್ಲ ಒಂದು ಸ್ವಲ್ಪ ಬೈದು ಬುದ್ಧಿ ಹೇಳೋಣ. ಅವಾಗ ಬುದ್ಧಿ ಬಂದರೂ ಬರ್ಬೋದೇನೋ, ಅದಕ್ಕೆ ನಾನು ಒಪ್ಕೊಂಡೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಿನ್ನ ಚಿಕ್ಕ ಮಗಳು ಪುಷ್ಪ, ಅವಳ ಗಂಡ ಅವನ ಮಾದೇಶ ಇಲ್ಲಿರಕ್ಕಂತೂ ಒಪ್ಕೊಳ್ಳಿಲ್ಲ. ಇರ್ತೀನಿ ಅನ್ನೋದನ್ನ ಯಾಕೆ ಬೇಡಮ್ಮನ? ನೋಡೋಣ, ಬಂದಿರಲಿ ಒಂದು ಸ್ವಲ್ಪ ದಿನ. ಏನಾದ್ರೂ ಜವಾಬ್ದಾರಿಯಿಂದ ನಾನು ನಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಉದ್ಧಾರ ಮಾಡ್ತಾನಪ್ಪ, ಚೆನ್ನಾಗಿ ನೋಡ್ಕೊಂತಾನೆ, ನಾವು ಮುಂದುವರಿಬೋದು ಅಂತಂದ್ರೆ ಇಲ್ಲಿಕ್ಕೆ ಮೊದಲು, ಇಲ್ಲಿದ್ರೆ ಊರಿಗೆ ಕಳ್ಸೋದು ಅಷ್ಟೇನೆ. ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಕಣ್ರಿ. ಅವನು ನನ್ನ ಮಗಳಿಗೇನೇನೆ ಸಾವುಕಾರ ಅದು ಇದು ಅಂತ ಹೇಳಿ, ಮದುವೆ ಆಗಿಲ್ಲ ಅಂತ ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡವನಿ. ಈಗ ಇಲ್ಲಿಗೆ ಬಂದು ಇನ್ನೇನೇನು ಕತೆ ಕಟ್ತಾನೋ, ಇನ್ನೇನೇನು ಕಿತಾಪತಿ ಮಾಡ್ತಾನೋ ಅಂತ ನನಗೆ ಭಯ. ನೀನು ಇದ್ಕಿದ್ದಂಗೆ ಅವಳು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ನನ್ಗವಾಗ ಅವಳಿಗಿಲ್ಲ ಅಂತ ಹೇಳಕ್ಕೂ ಮನ್ಸಾಗ್ಲಿಲ್ಲ, ಸುಮ್ಮನಾಗ್ಬಿಟ್ಟೆ. ನನಗೆ ಯಾಕೋ ಇವಾಗ ಚಿಂತೆ ಆಗ್ತೈತೆ. ಅವಳು ನಾಳೆ ನಾಡಿದ್ರಾಗೆ ಕರ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ಬೋರ್ ಹಾಕ್ಸಕ್ಕೆ ಹೇಳು ಅಪ್ಪಯ್ಯನ ಅಂತ ಹೇಳೋದ್ಲು. ಆಯಿತು ಬಿಡು, ನೋಡೋಣ ಏನು ಮಾಡ್ತಾನೆ ಅಂತಾನೆ. ಬಂದಾಗ ನಾವೆಲ್ಲನ ಸ್ವಲ್ಪ ಬೈದು ಬುದ್ಧಿ ಹೇಳೋಣ. ಇಲ್ಲಿಗೆ ಬಂದರೆ ಸ್ವಲ್ಪ ಭಯನೂ ಇರುತ್ತೆ, ನಾವಿರ್ತೀವಲ್ವ. ಅಲ್ಲಂದರೆ ಯಾರು ದೊಡ್ಡರಿಲ್ವಲ್ಲ ಮನೆಗೆ, ಅದಕ್ಕೆ ಭಯನೇ ಇಲ್ಲ. ಹಂಗೆ ಬೆಳ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇದ್ದಾನೆ ಕುಡ್ಕೊಂಡು. ಇಲ್ಲಿಗೆ ಬಂದಮೇಲೆ ಭಯ ಬರುತ್ತೆ ಬಿಡು. ಹೋಗು, ತಗೊಂಡೋಗಿ ಒಳಗೆ ಇಕ್ಕೋಗಿ ಮೊದಲು. ನಿಮಗೆ ಊಟಕ್ಕೆ ಇಕ್ಕ ಬರ್ತೀನಿ, ಕುಕ್ಕಳ್ರಿ. ಸರಿ ಆಯ್ತು, ಇಕ್ಕೆ ಬರೋಕು, ನನಗೂ ಹೊಟ್ಟಸ್ತೈತೆ, ಉಣ್ಬೇಕು. ಹೋಗಿ ತಗೊಂಡೋಗಿ ಹುಷಾರಾಗಿ ಇಕ್ಕು. ಸರಿ ಆಯ್ತು, ಹೇಳ್ರಿ. ಉಸಪ್ಪ, ಬಿಸಿಲು ಇವತ್ತು ಸಾಕಾದಂಗೆ ಆತಪ್ಪ. ಅಂತೂ ಇಂತೂ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರಲ್ಲ, ನನ್ನ ಗಂಡನ ಒಪ್ಸಿ ಇಲ್ಲಿಂದ ಕರ್ಕೊಂಡು ಹೋಗೋದಷ್ಟೇ. ಆದಷ್ಟು ಬೇಗ ಇವತ್ತೇ ಒಪ್ಪಿಸ್ಬಿಟ್ಟು ನಾಳೆ ಇಲ್ಲ ಅಥವಾ ನಾಡಿದ್ದು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತವ್ರ ಮನೆಗೆ ನನ್ನ ಗಂಡನ. ರೀ ರೀ ಎಲ್ಲಿದ್ದೀರಾ? ನಾನು ನೋಡು ಇಷ್ಟೊತ್ನಾಗ ಅಯ್ಯಪ್ಪ ಎಲ್ಲಿ ಮನೆಗೆ ಇರ್ತಾನೆ. ಎಲ್ಲ ಕೂಲಿ ಪಾಲಿ ಹೋಗ್ಯವನ ಏನೋ, ಈಗಲಾಗ್ಲೇ ಬರ್ಬೋದು. ನೋಡೋಣ, ಬಂದ್ಮೇಲೆ ಹೇಳೋಣ. ಒಪ್ಕೊಂತಾನ? ಅಯ್ಯೋ, ಒಪ್ಕೊಂತಾನೆ. ತಿರ್ಕಂತೀನಿ. ನನಗೆ ಇಂಥ ಅವಕಾಶ ಸಿಕ್ಕಿದ್ರೆ ಬಿಡ್ತಾನ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಟ್ರೆ ಅಂತಾರನ ದಡ್ರು ಅಂತಾರೆ. ನನ್ನ ಗಂಡ ಏನು ಅಷ್ಟೊಂದು ದಡ್ಡ ಏನಲ್ಲ, ಸಿಗೋ ಅವಕಾಶನ ಬಿಡಕ್ಕೆ. ಮೊದಲು ಈ ಬ್ಯಾಗ್ ತಗೊಂಡೋಗಿ ಒಳಗೆ ಇಕ್ ಬರೋಣ, ಹಠಾತಿ ಬರ್ತಾನೆ, ನೋಡೋಣ. ಸೇಳಿ ಎಲ್ಲಿ ಹೋದ್ಲೋ ಏನೋ, ಮನ್ಯಾಗ ಇದ್ದಾಳೋ ಇಲ್ವೋ? ಸೇಳಿ ನನ್ನ ಗಂಡ ಬಂದೇ ಬಿಟ್ಟ, ಸದ್ಯ ಬಂದಲ್ಲ. ಬಂದ್ರಾ? ಕೂಲಿ ಹೋಗಿದ್ರೇನು? ತಿನ್ನೆಲ್ಲಿಗೆ ಹೋಗೋಣ? ಕೂಲಿ ಹೋಗ್ದೆ. ಕೂಲಿನೇ ಹೋಗಿ ಬಂದಿರೋದು. ಸೇಳಿಯಲ್ಲಿ ಮನೆಗಿಲ್ವೇ? ಹೇಳಿ ಎಲ್ಲ ತರಕಾರಿ ಮಾರಕ್ ಹೋಗಿರ್ತಾಳೆ. ಅವಳೆಲ್ಲಿರ್ತಾಳೆ? ಅವಳಿಗೆ ಸಾಯಂಕಾಲದ ಹೊತ್ತಾಗೇನೆ ಜಾಸ್ತಿ ವ್ಯಾಪಾರ. ಯಾಕಂದ್ರೆ ಕೂಲಿ ಪಾಲಿ ಹೋಗಿರೋಲ್ಲ, ಹೆಂಗಸರು ಮಂಟಕ್ಕೆ ಕೊತ್ತಾರಲ್ಲ ಇಟ್ಟತ್ನಾಗ. ಇವಾಗ ಹೋಗಿರ್ತಾಳ ಅವಳು. ಇನ್ ಬರೋದು 7 ಗಂಟೆ ಆಗುತ್ತೆ. ಬಾ ಕುಕ್ಕ ಬಾ, ಸುಸ್ತಾಗಿದ್ಯಾ ಕೂಲಿ ಹೋಗಿ ಬಂದು. ಅದು ಸರಿ, ನೀನು ಯಾವಾಗ ಬಂದೆ? ನೀನು ತವ್ರ ಮನೆಗೆ ಹೋಗಿದ್ದೆ ತಾನೇ? ನಾನು ನೀನು ಬರೋದಕ್ಕಿಂತ 5 ನಿಮಿಷ ಮುಂಚೆ ಬಂದಿದ್ದೆ ಅಷ್ಟೇನೆ. ಈಗ ತಾನೇ ಬಂದು ಬ್ಯಾಗಿಕ್ಕೆ ಶುಭ ಮಸ್ತು ಅಂತಾನ ಒಳಗೊಂದಿಷ್ಟು ನೀರು ಕುಡಿತಿದ್ದೆ. ಅಷ್ಟೊಳಗೆ ನೀನು ಬಂದೆ ಸೇಳಿ ಅಂತಾನ. ಓ ಹೌದಾ, ಸರಿ. ಚೆನ್ನಾಗಿದ್ರಾ ನಿಮ್ಮ ಅಪ್ಪ ಅಮ್ಮಯ್ಯ ಎಲ್ಲನ? ಅಯ್ಯೋ, ಏನ್ ಚಂದನೋ ಏನೋ. ಪಾಪ ನಮ್ಮ
ನಮ್ಮ ಅಪ್ಪ ಅಮ್ಮಗೆ ಗಂಡು ಮಕ್ಳಿಲ್ಲ ಅಂತ ಅದೇ ಕೊರಗು. ಈಗ ಬೇರೆ ಇಲ್ಲಿ ರಾಣಿರೂರಿಗೆ ಬಂದಿದಾರಲ್ಲ ನಮ್ಮ ಅಮ್ಮನ ತವ್ರ ಮನೆಗೆ, ಅಲ್ಲಿ 2 ಎಕರೆ ಜಮೀನು, ಆಮೇಲೆ ಅಲ್ಲೇ ಮನೆನ ಮಾರ್ಕೊಂಡ್ ಬಂದವ್ರೆ, ಒಂದು 3 ಲಕ್ಷ ದುಡ್ಡು ಸಿಗುತ್ತಂತೆ, ಬೋರುನು ಹಾಕಿಸ್ತಾರೆ. ಆದ್ರೆ ಏನ್ ಮಾಡೋದು, ಗಂಡು ಮಕ್ಳು ಇಲ್ವಲ್ಲ ಮಾಡಕ್ಕೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಹಂಗೂನು ನಮ್ಮ ಪುಷ್ಪನ್ ಗಂಡನ ಅಲ್ಲೇ ಇರ್ರಿ, ಅಲ್ಲಿ ನೇನೈತೆ ನಿಮ್ ತವ್ರ ಮನೆಗೆ ಅಲ್ಲ ಗಂಡನ ಮನೆಗೆ ಅಂತನ ಹೇಳಿರೆ ಅವನ ಗಂಡ ಆ ಮಾದೇಶ ಎಂಬನು ಒಪ್ಕೊಂಬ್ಲಿಲ್ವಂತೆ. ಇಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಅಲ್ಲೇ ಇರ್ತೀನಿ, ಕೂಲಿ ಮಾಡ್ಕೊಂಡು ತಿಂದು ಪರವಾಗಿಲ್ಲ ಅಂತಾನ ಅದೇ ಓದ್ನಂತೆ. ನೋಡು ಅಲ್ಲ, ಸಿಗೋ ಅವಕಾಶ ನೇರಾನು ಕಳ್ಕೊಂತಾರೆ. ನಿನ್ನಂತನಾಗಿದ್ರೆ ಅತ್ತೆ ಮನೆಗೆ ಆರಾಮಾಗಿ ಇದ್ಬಿಡ್ತಿದ್ದೆ ಅಲ್ವೇ? ಹೇಳಿದ್ರೆ ಸಾಕು ಅಂತ ಕಾಯ್ತಿರ್ತಿದ್ದೇನಪ್ಪ ನೀನು. ಹೌದಾ? ಅಂದರೆ ಈಗ ಈ ಊರಿಗೆ ಬಂದ್ರೆ ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯ ಹೊಲನೂ ಆಯ್ತಾ? ಅಲ್ಲ, ಅಂತ ಅತ್ತಾಗಿ ಇರೋದು ಬಿಟ್ಟು ಅವನಿಗೇನು ತಲೆ ಕೆಟ್ಟೈತಾ? ನಿನ್ನ ತಂಗಿ ಗಂಡಿಗೆ ಬೈದು ಬುದ್ಧಿ ಹೇಳಿ ಇರಿಸ್ಕೋಬೋದಾಗಿತ್ತು ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯ. ಅಲ್ಲ, ಚೆನ್ನಾಗಿರೋದು ನೋಡ್ಬೇಕಪ್ಪ, ಎಲ್ಲಿ ದುಡ್ಡು ಚೆನ್ನಾಗಿ ಸಿಗುತ್ತೆ ನಮಗೆ ಅಲ್ಲಿ ಆರಾಮಾಗಿ ಇದ್ದು ಬಿಡಬೇಕು. ಅತ್ತೆ ಮಾವ ಅಷ್ಟೊಂದು ಬೇಡ್ಕೊಂಡ್ರು ಇರಲ್ಲ ಅಂದ ಅವನೇ ಅಂತ ದಡ್ಡ ನನ್ನ ಮಗ. ಬಿಡು. ಅದಕ್ಕೆ ನಿನ್ಗೇನಾದ್ರೂ ಅಂತ ಅವಕಾಶ ಬಂದಿದೆ ಬಿಡ್ತಿದ್ದ ಹೇಳು. ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ ನಾನು ಮಾತ್ರನ. ಅಲ್ಲ, ಅಷ್ಟೆಲ್ಲ ಅವಕಾಶ ಕೊಟ್ಮೇಲೆ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂತೀವಿ ಇಲ್ಲೇ ಇರುವಂತಂದ್ರೆ ಇರ್ದಲ್ಲೇ ಹೋಗಿರೋ ದಡ್ಡ ನನ್ನ ಮಗ. ನಾನೇನಂತ ದಡ್ಡ ನನ್ನ ಮಗ ಅಲ್ಲ ಶಿಲ್ಪ, ನಾನು ಬುದ್ಧಿವಂತ. ನನಗೆ ನಾನು ಅವಕಾಶ ಕೊಟ್ಟರೆ ತಕ್ಷಣ ಹೊರಟು ಬಿಡೋದೇನೆ. ಹೌದಾ? ತಕ್ಷಣ ಹೊರಟು ಬಿಡ್ತಿದ್ದ? ಅಯ್ಯೋ ನೀನ್ ಇಷ್ಟು ಬೇಗ ಹಿಂಗ್ ಒಪ್ಕೊಂತೀಯ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಕಣ್ರಿ. ಈಗ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ಒಪ್ಕೊಂಡಿದ್ದಾರೆ, ನಾನು ನನ್ನ ಗಂಡ ಇಲ್ಲೇ ಬಂದು ಇರ್ತೀವಿ ಕಣಮ್ಮ, ನಾವೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಅಂದಿದ್ಕೆ ಆಯ್ತು ಬರ್ರಿ ಅಂತ ಹೇಳವ್ರೆ. ರೀ, ಇಲ್ಲಿ ಸವಾಸ ಸಾಕು, ಕೂಲಿ ಹೋಗೋದು ಬೇಡ, ಹೋಟ್ಲು ನಡೆಸೋದು ಬೇಡ, ಯಾವುದು ಬೇಡ, ಅಲ್ಲಿ ಹೋಗಿ ಆರಾಮಾಗಿರೋಣ. ಅಲ್ಲಿ ಅಲ್ಲ, ಆರಾಮಾಗಿ ಅಂದರೆ ಅಲ್ಲೇನು ಕೂಲಿ ಹೋಗಂಗೇನು ಇರಲ್ವಾ? ಕೂಲಿ ಇಲ್ಲ ಎಂತದಿಲ್ಲ, ನಮ್ಮ ಮನೆ ಕೆಲಸ ಮಾಡ್ಕೊಂಡು ಹೊಲದ ನಮ್ಮ ಹೊಲ ನೋಡ್ಕೊಂಡು ಬೋರ್ ಹಾಕ್ಸ್ತಾರಂತೆ. ಇನ್ನೇನು ಇವತ್ತು ನಮ್ಮ ಅಪ್ಪಯ್ಯ ಮನೆ ದುಡ್ಡು ತಗೊಂಬಂದು ನಾಳೆಗೆ ಬೋರ್ ಹಾಕ್ಸ್ಬೋದು. ನೀರ್ ಬಿದ್ರೆ ಅಡಿಕೆ ತೋಟ ಇಕ್ತಾರೆ, ಆಮೇಲೆ ತೋಟ ನೋಡ್ಕೊಂಡು ಆರಾಮಾಗಿರೋದು ಅಷ್ಟೇನೆ. ದುಡ್ಡು ಇರುತ್ತೆ, ಎಲ್ಲ ನಮ್ಗೇನೆ. ನಾವೇನಾದ್ರೂ ಅಲ್ಲೋಗಿದ್ರೆ ಯೋಚನೆ ಮಾಡಿ ಹೋಗೋಣ ಅಲ್ಲಿಗೆ. ಅಯ್ಯೋ ಶಿಲ್ಪ, ಇದನ್ನ ಮೊದಲೇ ಹೇಳಕ್ಕೆ ಏನಾಗಿತ್ತು? ಇಷ್ಟೊತ್ತಿಗೆ ಅಲ್ಲೋಗಿ ಅಲ್ಲೇ ಇದ್ಬಿಡ್ಬೋದಾಯ್ತು, ಜೂಮ್ ಅಮ್ಮಂಗೆ. ನಮ್ಗೆ ಇಷ್ಟ ಬಂದಂಗೆ ಇದ್ಬಿಡ್ಬೋದಾಯ್ತಲ್ಲ, ಮಜಾ ಮಾಡ್ಕೊಂಡು. ಅಲ್ಲ, ಚಿತ್ರಾನ್ನ ತಿಂತಿದ್ದವನಿಗೆ ಬಿರಿಯಾನಿ ಕೊಡ್ತೀವಿ ಅಂತಂದ್ರೆ ಬೇಡ ಅಂತಾನ ಯಾವತ್ತಾದರೂ? ಹೇಳು. ಈಗಲೇ ಹೋಗೋಣ ನಡಿ. ನೀವು ಹಿಂಗೆಲ್ಲ ಆತರ ಪಡ್ಬೇಡ್ರಿ, ಹೋಗೋಣ ಸ್ವಲ್ಪ ದಿನ. ಏನ್ ಆತ್ರಿಗೆ ಟಾಂಜಿನಿ ಆಡ್ದಂಗೆ ಆಡ್ತಾ ಇದೆಯಲ್ಲ, ಪುಕ್ಸಟ್ಟೆ ಊಟ, ಹೊಟ್ಟೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಅನ್ಕೊಂಡಿದ್ಯೇನು? ಅಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ಜಮೀನ್ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಎಲ್ಲ ವ್ಯವಹಾರ ನೋಡ್ಕೋಬೇಕು, ಜಮೀನೆಲ್ಲ ನೋಡ್ಕೋಬೇಕು, ಗೊತ್ತಾಯ್ತಾ? ಕೆಲಸ ಮಾಡ್ಬೇಕು. ಹಂಗಾದ್ರೆ ಮಾತ್ರ ನೀನು ಅಲ್ಲಿ ಇಲ್ಲಿದ್ದಂಗೆ ಕುಡ್ದು ಓಡಾಡ್ಕೊಂಡಿರ್ತೀನಿ ಅಂತ ಅನ್ಕೋಬೇಡ. ಅವರು ನಮ್ಮ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರ್ಬೋದು ಅನ್ಕೋಬೇಡ. ಅಲ್ಲಿ ಕೆಲಸ ಮಾಡ್ಬೇಕು. ಕೆಲಸ ತಾನೇ ಮಾಡಿರಾತ ಬಿಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಯಾವಾಗ ಹೋಗೋಣ ಹೇಳು? ಅಯ್ಯೋ ದೇವ್ರೆ, ಹೋಗೋಣ, ಸಮಾಧಾನ ಮಾಡ್ಕೋ, ಸ್ವಲ್ಪ ಹೇಳೋದನ್ನ ಕೇಳಿಸ್ಕೊ. ಇವತ್ತೇ ಹೋಗೋದು ಬೇಡ, ಇನ್ನು ನಾಳೆ ನಾಡಿದ್ದು ಹೋಗೋಣ. ನಾಡಿದ್ದು ಹೋಗೋಣ. ಹೌದಾ? ಸರಿ ಆಯ್ತು ಬಿಡು. ಹೋಗೋಣ. ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯನ ಚೆನ್ನಾಗಿ ನೋಡ್ಕೊಂಬನ, ನಾನು ನೋಡ್ಕೊಂತೀನಿ ಅವ್ರನ್ನ ಚೆನ್ನಾಗಿ. ಅಲ್ಲಿ ಹೋಗಿ ಕಿತಾಪತಿ ಮಾಡೋದು, ಜಗಳ ಮಾಡೋದು, ಅದು ಇದು ಒಟ್ಟು ಮಾಡಬಾರ್ದು, ಗೊತ್ತಾಯ್ತಾ? ನಾನು ಕಷ್ಟಪಟ್ಟು ನಮ್ಮ ಅಮ್ಮಯ್ಯನು ನಮ್ಮ ಅಪ್ಪಯ್ಯನೂ ಒಪ್ಸಿದೀನಿ. ಅವ್ರನ್ನ ನೋಡ್ಕೊಂಬಕ್ಕೆ ಯಾರು ಇಲ್ಲ ಅಂತಂದ್ರ ನಮ್ಮ ಅಮ್ಮಯ್ಯಗೂ ನಮ್ಮ ಅಪ್ಪಯ್ಯಗೂ ನನ್ನ ಮೇಲೆ ಅನುಮಾನ, ನನ್ಮೇಲೂ ನಿನ್ ಮೇಲೂ ಇವ್ರು ಬಂದ್ರೆ ಚೆನ್ನಾಗಿರ್ತಾರ ಹೆಂಗೆ ಅಂತಾನ. ಅದು ಅಲ್ದೇನೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಿನ್ನ ಮದ್ವೆ ಆದ್ನಲ್ಲ ಅದಕ್ಕೇನೆ. ಅವ್ರಿಗಿಷ್ಟಕ್ಕೆ ವಿರುದ್ಧವಾಗಿ ನೀನ್ ಶ್ರೀಮಂತ ಅಂತ ಮದ್ವೆ ಆದ್ನಲ್ಲ, ಅದಕ್ಕೆ ನನ್ನ ಮೇಲೆ ಸಿಟ್ಟು. ಏನೋ ನಾನ್ ಬಲವಂತ ಮಾಡ್ದೆ ಅಂತಾನ ಒಪ್ಕೊಂಡು ಇಲ್ಲಿಗೆ ಬರ್ರಿ ನೀನು ನಿನ್ ಗಂಡನು ಅಂತ ಹೇಳವ್ರೆ. ಅಲ್ಲಿ ನೀನು ಸರಿಯಾಗಿರ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು ನಮ್ಮ ಅಳಿಯ ಹಿರಿ ಅಳಿಯ ಒಳ್ಳೆಯವನು, ನಮ್ಮ ಚೆನ್ನಾಗಿ ನೋಡ್ಕೊಂತೇನೆ ಅಂತಾನ ಅನ್ನಿಸ್ಬೇಕು. ಹಂಗ್ ನಡ್ಕೋಬೇಕು, ಗೊತ್ತಾಯ್ತಾ? ಆಯ್ತು ಬಿಡೆ, ಹೆಂಗ್ ನಡ್ಕೊಂತೀನಿ ಅಂತ ನೀನೇ ನೋಡುವಂತೆ. ಬೇಗ ನೀನು ಇದನ್ನೆಲ್ಲ ಹೇಳೋದ್ ಬಿಟ್ಟು ಪುರಾಣನ ಅಲ್ಲಿಗೆ ಹೋಗಕ್ಕೆ ತಯಾರಿ ಮಾಡ್ಕ, ಎಲ್ಲ ರೆಡಿ ಮಾಡ್ಕ. ಬಟ್ಟೆ ಬ್ಯಾಗು ಎಲ್ಲ ತಗೊಂಡು ರೆಡಿ ಮಾಡಿಕ್ಕ. ನಾನು ಇದೇ ಖುಷಿಗೆ ಇಲ್ಲೇ ಹೋಗ್ಬತ್ತೀನಿ ನೀರು. ಎಲ್ಲಿಗೆ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ ಅಂತನ. ಒಳ್ಳೆ ಸುದ್ದಿ ಹೇಳಿದ್ಯಲ್ಲ ಅದಕ್ಕೆ. ಹೌದಾ? ಸರಿ ಆಯ್ತು, ಹೋಗಿ ಜಲ್ದ್ ಬರ್ರಿ. ಜಲ್ದ್ ಬರಕ್ಕೆ ಹೆಂಗಾಗುತ್ತೆ? ಪಾನ್ಕ ಪ್ರಸಾದ ಎಲ್ಲ ತಿನ್ಕೊಂಡು ಬರೋದು ಬೇಡವಾ? ಬತ್ತೀನಿ. ಪಾನಕ ಪ್ರಸಾದನ? ಯಾವ ದೇವಸ್ಥಾನದಾಗ ಇವಾಗ ಪಾನಕ ಪ್ರಸಾದ ಕೊಡ್ತಾರೆ? ಏನಪ್ಪ, ಯಾವ ದೇವಸ್ಥಾನಕ್ಕೆ ಹೋಗ್ತಾನೋ ಏನೋ ನನ್ನ ಗಂಡ. ಅಂತೂ ಅಲ್ಲಿಗೆ ಹೋಗಿರಕ್ಕೆ ಹೆಂಗೋ ಇಷ್ಟು ಬೇಗ ಒಪ್ಕೊಂಡಲ್ಲ. ನಾನು ಒಪ್ಕೊಂತಾನೋ ಇಲ್ವೋ ಅನ್ಕೊಂಡಿದ್ದೆ. ಯಾರು ತಾನೇ ಬಿಡ್ತಾರೆ ಇಂಥ ಅವಕಾಶನ? ತಿರ್ಕೊಂಡು ತಿಮ್ಮನಿಗೆ ಅಷ್ಟೆಲ್ಲ ಅನುಕೂಲ ಸಿಗುತ್ತೆ ಅಂದ್ರೆ ಸುಮ್ಮನೆ ಬಿಡ್ತಾನ? ಸೇಳಿಯಲ್ಲಿ ಒಬ್ಬಳೇ ಇರಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.